ನಿಮ್ಮ ನಿಮ್ಮ ಕ್ಷೇತ್ರದಲ್ಲೂ ಇದಾಯ್ತಲ್ಲ ಈಗ ಏನು ನಿಮ್ಮ ಇದರಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಹಾಂ ಇದರಲ್ಲಿ ನೋಡಿ ಮೊದಲೇದಾಗಿ ಹೇಳ್ತೀನಿ, ಎಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಬರೀ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಹೇಳೋದಿಲ್ಲ, ಎಲ್ಲೂ ಕೂಡ ಓಲೈಕೆ ರಾಜಕಾರಣ ನಡೆದಿಲ್ಲ. ಎಲ್ಲ ಪಕ್ಷದ ಕಾರ್ಯಕರ್ತರಾಗಲಿ ಪಕ್ಷದ ಮುಖಂಡರಾಗಲಿ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಗೆಲ್ಲಲಿಕ್ಕೆ ಶ್ರಮ ಪಟ್ಟು. ಲಾಸ್ಟ್ ಕ್ವಶನ್. ಕೆಲವರು ಸೋಲಿಗೆ ಕೆಲವರು ಕಾರಣ ಒಂದು ವರದಿ ಹೇಳಿದ್ದಾರೆ. ಖಂಡಿತ ಇಲ್ಲ, ಯಾವ ವರದಿನೂ ಆ ರೀತಿ ಇಲ್ಲ, ಯಾರೂ ಕೂಡ ಆ ರೀತಿ ಹೇಳಲೇ ಇಲ್ಲ. ಯಾವ ಕಾರಣಕ್ಕೆ ನಮಗೆ ಹಿನ್ನಡೆ ಆಯಿತು ಅನ್ನೋದನ್ನ ಅವಲೋಕನ ನಾವು ಮಾಡ್ಕೊಳ್ತಾ ಇದ್ದೀವಿ. ಆ ವಿಚಾರವನ್ನು ಅಂಕೆ ಸಂಖ್ಯೆ ಮುಖಾಂತರ ಅವ್ರಿಗೆ ಎಲ್ಲರೂ ಕೂಡ, ನಾನೊಬ್ಬಳೇ ಅಲ್ಲ, ಎಲ್ಲರೂ ಕೂಡ ಈ ರಾಜ್ಯದಲ್ಲಿ ಯಾರ್ಯಾರು ಸೋತಿದ್ದಾರೋ ಅದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಅಷ್ಟೇ ಹೊರತು ಬೇರೆ ವಿಚಾರ ಇಲ್ಲ. ದುರಾದೃಷ್ಟಕರ ಅಂತ ಹೇಳೋಕ್ಕೆ ಬಯಸ್ತೇನೆ. ಒಬ್ಬ ಜವಾಬ್ದಾರಿ ಸ್ಥಾನದ ಒಬ್ಬ ಮಹಿಳಾ ಮಂತ್ರಿಯಾಗಿ ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿದೆ ಅಂತಂದರೆ ನಾವೆಲ್ಲ ತಲೆ ತಗ್ಗಿಸುವಂಥ ಒಂದು ಪ್ರಸಂಗ. ನಾವು ಎಷ್ಟೋ ನಮ್ಮ ಇಲಾಖೆಯಿಂದ ಆಗಲಿ ಅಥವಾ ಬರೀ ಇದು ನಮ್ಮ ಇಲಾಖೆ ಒಂದೇ ಒಂದು ಇದು ಲೋಪದೋಷ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸ್ಥಳೀಯ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯವರ ನಮಗೆ ಸಹಕಾರ ಬೇಕಾಗುತ್ತೆ, ಸ್ಕೂಲ್ ಪ್ರೈಮರಿ ಸ್ಕೂಲ್ SDMC ಅವರ ಸಹಕಾರ ಬೇಕಾಗುತ್ತೆ, ಅದರ ಜೊತೆಯಲ್ಲಿ ಕಾನೂನಿನ ಸಹಕಾರ, ಭಾಳಷ್ಟು ಆರೋಗ್ಯ ಇಲಾಖೆಯವರ ಸಹಕಾರ, ಪೊಲೀಸ್ ಇಲಾಖೆಯವರ ಸಹಕಾರ, ಇವರೆಲ್ಲರ ಒಂದು ಒಗ್ಗಟ್ಟಾಗಿರುವಂಥ ಕೆಲಸ ಆದಾಗ ಈ ಬಾಲ್ಯ ವಿವಾಹವನ್ನು ತಡಿಲಿಕ್ಕೆ ಸಾಧ್ಯ. ಇವತ್ತು ಬಳ್ಳಾರಿ ಪ್ರಥಮ ಜಿಲ್ಲೆ ಆಗಿದೆ, ಬೆಳಗಾವಿ 2ನೇ ಜಿಲ್ಲೆ ಆಗಿದೆ ಅಂತಲೂ ಹೇಳಲಿಕ್ಕೆ ನನಗೆ ಬಹಳಷ್ಟು ನಾಚಿಕೆ ಆಗುತ್ತೆ. ಅದು ಮೂಢನಂಬಿಕೆಯಿಂದ ಮಾಡ್ತಾರೋ ಅಥವಾ ಅದು ಏನು ಅನ್ನೋದನ್ನೇ ಗೊತ್ತಿಲ್ಲ. ಆದರೆ ಸರ್ಕಾರ ಮಟ್ಟದಿಂದ ಜಿಲ್ಲಾ ಮಟ್ಟದ ಒಂದು ಕಮಿಟಿಗಳು, ಜಿಲ್ಲಾ ಮಟ್ಟದ ಕಮಿಟಿಗಳು, ಅದರಲ್ಲಿ ಅಡ್ವೊಕೇಟ್ಗಳಿರ್ತಾರೆ, ಅದರಲ್ಲಿ ಸಂಘ ಸಂಸ್ಥೆ ಮುಖ್ಯಸ್ಥರಿರ್ತಾರೆ. ಕಟ್ಟುನಿಟ್ಟಿನ ನಿರ್ದಾಕ್ಷಿಣ್ಯವಾದಂಥ ಒಂದು ನಾವು ಕಠಿಣ ಶಿಕ್ಷೆಯನ್ನು FIR ಮಾಡ್ತೀವಿ, ನಮಗೆ ಆದ ತಕ್ಷಣ FIR ಮಾಡ್ತೀವಿ. ಆದರೂ ಕೂಡ ಬಾಲ್ಯ ವಿವಾಹ ಆಗ್ತಾ ಇದ್ದಾವೆ ಮತ್ತು ಬಾಲ್ಯ ಗರ್ಭಿಣಿಯರಾಗಿರಲಿ ಅಥವಾ ತಾಯಂದಿರಾಗಲಿ ಆಗ್ತವೆ. ಮುಂಬರುವಂಥ ದಿನದಲ್ಲಿ ನಾನು ಈಗಾಗಲೇ ಡೈರೆಕ್ಷನ್ನ ಕೊಟ್ಟಿದ್ದೀನಿ, ಮುಂಬರುವಂಥ ದಿನದಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಇದನ್ನು ಬೇರೆ ಮಟ್ಟದಿಂದ ಹೋಗಾಡಿಸಲಿಕ್ಕೆ ಪ್ರಯತ್ನ. ಚಲೋ